ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಿಮಿಟ್ಲೆಸ್ ಮ್ಯಾಥ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ನೋಡಿದ್ವಿ, 1, 2, 3 ಪ್ರಾಬ್ಲಮ್ಸ್ನ ನೋಡಿದ್ವಿ. ಈ ಕ್ಲಾಸಲ್ಲಿ ಅದರ ಮುಂದಿನ ಕಂಟಿನ್ಯೂಷನ್ ಪಾರ್ಟ್ನ ನೋಡೋಣ. ಹೌದಾ? ಲಾಸ್ಟ್ ಕ್ಲಾಸಲ್ಲಿ ರಿಯಲ್ ನಂಬರನ್ನು ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಸೊ ಏನಿದೆ 4ನೇ ಪ್ರಾಬ್ಲಮು, ಗಿವನ್ ದ್ಯಾಟ್ ಎಚ್ ಸಿ ಎಫ್, ಹೌದಾ, ಗಿವನ್ ದ್ಯಾಟ್ ಎಚ್ ಸಿ ಎಫ್ ಆಫ್ 306 ಆ್ಯಂಡ್ 657. ಸೊ ಇವೆರಡು ನಂಬರ್ದು ಎಚ್ ಸಿ ಎಫ್ ಏನಿದೆ 9 ಇದೆ. ಹೌದಾ? ಎಚ್ ಸಿ ಎಫ್ ಏನಿದೆ 9 ಇದೆ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟಿದೆ ಇದರದ್ದು? 9 ಇದೆ. ಸೊ ಫೈಂಡ್ ದಿ ಎಲ್ ಸಿ ಎಮ್ ಆಫ್ ಅವೇ ಎರಡು ನಂಬರ್ದು ಎಲ್ ಸಿ ಎಮ್ ಕಂಡುಹಿಡಿಬೇಕಂತ ಹೇಳವ್ರೆ ಅಷ್ಟೇ. ಹೌದಾ? ಸೊ ಏನು ಕೊಟ್ಟವ್ರೆ ಇಲ್ಲಿ? ಎಚ್ ಸಿ ಎಫ್ ಕೊಟ್ಟು ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಬೇಕು ಅವು ಎರಡು ನಂಬರ್ದು. ಸೊ ಇಲ್ಲಿ ಎರಡು ಮೆಥಡ್ ಮಾಡ್ಬೋದು ನಾವು. ಸೊ ಡೈರೆಕ್ಟಾಗಿ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡ್ಬೋದಲ್ಲ ಸರ್, 306 657 ಹಾಕೊಂಡಿತ್ತು ಮಾಡಬಹುದು. ಬಟ್ ಇಲ್ಲಿ ನಂಬರ್ ಭಾಳ ದೊಡ್ಡದಾಗಿವೆ. ಹೌದಾ? ನಂಬರ್ಸ್ ಏನಿವೆ ಭಾಳ ದೊಡ್ಡದಾಗಿವೆ. ಅದಕ್ಕಾಗಿ ನಾವು ಏನು ಮಾಡೋಣ, ಫಾರ್ಮುಲಾನ ನಾವು ಯೂಸ್ ಮಾಡ್ಕೊಳ್ಳೋಣ. ಹೌದಾ? ಫಾರ್ಮುಲಾ ಏನಿದೆ? ಫಾರ್ಮುಲಾ ಫಸ್ಟು ಏನಿದೆ? ಪ್ರಾಡಕ್ಟ್ ಆಫ್ ಟೂ ಪಾಸಿಟಿವ್ ನಂಬರ್ಸ್ ಈಸ್ ಈಕ್ವಲ್ಸ್ ಟು ಎಲ್ ಸಿ ಎಮ್ ಇಂಟು ಎಚ್ ಎಫ್. ಹೌದಾ? ಸೊ ಪ್ರಾಡಕ್ಟ್ ಆಫ್ ಟೂ ಪಾಸಿಟಿವ್ ನಂಬರ್ ಅಂದರೆ ಎ ಕ್ರಾಸ್ ಬಿ ಅಂತ ತಗೊಳ್ಳೋಣ. ಎ ಕ್ರಾಸ್ ಬಿ ಈಸ್ ಈಕ್ವಲ್ಸ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಹೌದಾ? ಪ್ರಾಡಕ್ಟ್ ಆಫ್ ಟೂ ಪಾಸಿಟಿವ್ ನಂಬರ್ ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಎಫ್. ಹೌದಾ? ಸೊ ಪ್ರಾಡಕ್ಟ್ ಆಫ್ ಟೂ ಪಾಸಿಟಿವ್ ನಂಬರ್. ಸೊ ಯಾವ ಎರಡು ಪಾಸಿಟಿವ್ ನಂಬರ್ ಅಂದರೆ ಇವ್ಯಾವೆರಡು ಪಾಸಿಟಿವ್ ನಂಬರು, ಎ ಆ್ಯಂಡ್ ಬಿ. ಸೊ ಏನಿದೆ ಎ ಆ್ಯಂಡ್ ಬಿ? 306 ಇಂಟು 657 ಈಸ್ ಈಕ್ವಲ್ಸ್ ಟು ಎಲ್ ಸಿ ಎಮ್ ಗೊತ್ತಾ? ಇಲ್ಲ, ನಾವು ಅದೇ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಎಲ್ ಸಿ ಎಮ್ ಈಸ್ ಆಸ್ ಇಟ್ ಈಸ್ ಇಂಟು ಎಚ್ ಎಫ್ ಎಷ್ಟಿದೆ? 9 ಇದೆ. ಹೌದಾ? ಎಚ್ ಎಫ್ ಎಷ್ಟಿದೆ? 9 ಇದೆ. ದೇರ್ ಫೋರ್ ಎಲ್ ಸಿ ಎಮ್ ಈಸ್ ಈಕ್ವಲ್ಸ್ ಟು 306 ಇಂಟು 657 ಡಿವೈಡೆಡ್ ಬೈ 9. ರೈಟ್? 306 ಇಂಟು 657 ಡಿವೈಡೆಡ್ ಬೈ 9. ಸೊ ಇದನ್ನು ನಾವು ಏನು ಮಾಡಬೇಕು? ಕ್ಯಾಲ್ಕುಲೇಷನ್ ಮಾಡಿದರೆ ಏನಾಗುತ್ತೆ ನೋಡಿ. 9 9 94 36 ಆಗುತ್ತೆ. ಸೊ 9 3 27 36 ಆಯಿತು. 9 4 36. ಓಕೆ, ಇಲ್ಲಿ ನೋಡಿ ಸಿಂಪಲ್. ಎಲ್ ಸಿ ಎಮ್ ಈಸ್ ಈಕ್ವಲ್ಸ್ ಟು 306 ಇಂಟು 657 ಡಿವೈಡೆಡ್ ಬೈ 9. ಸೊ ಕ್ಯಾಲ್ಕುಲೇಷನ್ ಮಾಡಿದರೆ ಏನಾಗುತ್ತೆ? ಇಲ್ಲಿ ಏನಾಗುತ್ತೆ ನಮ್ಮ ಕ್ಯಾಲ್ಕುಲೇಷನ್? 9 1 9, ರೈಟ್? 9 1 9, 9 3 27, 9 3 27, 3 ಉಳಿತು. ಸೊ 36 ಆಯಿತು. ಸೊ 9 4 36, 9 4 36. ಸೊ ದೇರ್ ಫೋರ್ ಎಲ್ ಸಿ ಎಮ್ ಈಸ್ ಈಕ್ವಲ್ಸ್ ಟು 36 ಇಂಟು 657. ಸೊ 36 ಇಂಟು 657. ಸೊ 36 ಇಂಟು 657 ಆನ್ಸರ್ ಎಷ್ಟಾಗುತ್ತೆ? 2233 ರೈಟ್? 2238. ಇದು ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ಇದೇ ಬರುತ್ತೆ. ಹೌದಾ? 2238. ಸೊ ಮಲ್ಟಿಪ್ಲಿಕೇಶನ್ ಮಾಡೋದು ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಹೌದಾ? ನೆಕ್ಸ್ಟ್ ಒನ್ ಏನಿಲ್ಲ, ಏನು ಕೊಟ್ಟಿದ್ದಾರೆ ಅದನ್ನು ಎರಡು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ. ಯಾವುದಾದ್ರು ಫಾರ್ಮುಲಾ? ಎ ಕ್ರಾಸ್ ಬಿ ಈಸ್ ಈಕ್ವಲ್ಸ್ ಟು ಅಥವಾ ದ ಪ್ರಾಡಕ್ಟ್ ಆಫ್ ಟೂ ಪಾಸಿಟಿವ್ ಇಂಟೀಜರ್ಸ್ ಈಸ್ ಈಕ್ವಲ್ಸ್ ಟು ಎಲ್ ಸಿ ಎಮ್ ಇಂಟು ಎಚ್ ಎಫ್. ಹೌದಾ? ಸೊ ಯಾವ ಎರಡು ಪ್ರಾಡಕ್ಟ್ ನಂಬರ್ ಬರ್ಕೊಂಡಿದ್ವಿ? ಎಲ್ ಸಿ ಎಮ್ ಮತ್ತು ಎಚ್ ಎಫ್ ವ್ಯಾಲ್ಯೂನು ಬರ್ಕೊಂಡಿದ್ವಿ. ಅದನ್ನು ಛೇದ ಹೊಡೆದ್ರೆ ಬದಲು ಆನ್ಸರ್ಗೆ ಮಲ್ಟಿಪ್ಲಿಕೇಶನ್ ಮಾಡಿದರೆ ಸೊ ಆನ್ಸರ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಒನ್ ಏನಿದೆ? ಚೆಕ್ ವೆದರ್ 6 to the power n. ಸೊ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಚೆಕ್ ವೆದರ್ 6 to the power n ಕ್ಯಾನ್ ಎಂಡ್ ವಿತ್ ದಿ ಡಿಜಿಟ್ 0. ಏನು ಕೇಳ್ತಾನೆ ಅವನು? 6 to the power n ಅನ್ನೋದೊಂದು ನಂಬರ್ ಇದೆ, ಅದರದ್ದು ಆ ಎನ್ ಅನ್ನೋ ಪ್ಲೇಸಲ್ಲಿ ಯಾವುದೇ ನಂಬರ್ ಹಾಕಿ. ಹೌದಾ? ನ್ಯಾಚುರಲ್ ನಂಬರ್ಸ್. ಎನ್ ಅನ್ನೋ ಪ್ಲೇಸ್ ಜಸ್ಟ್ ನ್ಯಾಚುರಲ್ ನಂಬರ್ಸ್. ಎನ್ ಅನ್ನೋ ಪ್ಲೇಸಲ್ಲಿ ನ್ಯಾಚುರಲ್ ನಂಬರ್ಸ್ ಹಾಕಿದ್ರೆ ಕೊನೆ ಬರುವ ಡಿಜಿಟ್ ಏನಾಗಿರ್ಬೇಕಿದು? 0 ಆಗಿದೆಯಾ ಅಂತ ಯಾವುದಾದ್ರೂ ನಂಬರ್ ಇದೆ ಹೇಳ್ರಿ ಅಂತ ಹೇಳ್ತಾರೆ. ಹೌದಾ? ಸೊ ಎನ್ ಈಸ್ ಎ ನ್ಯಾಚುರಲ್ ನಂಬರ್ ಅಂತ ಹೇಳ್ತೀನಿ. ಹೌದಾ? ಯಾವುದೇ ನ್ಯಾಚುರಲ್ ನಂಬರ್ ಆದರೆ ಹೇಳೋ ಅಂತ ಹೇಳ್ತಾರೆ. ಓಕೆ, ಸೊಲ್ಯೂಷನ್ ನೋಡೋಣವಾ? ಓಕೆ, ಸೊಲ್ಯೂಷನ್. ಸೊ ಏನು ಹೇಳ್ತಿದ್ದಾರೆ? ಕೊನೆ ಡಿಜಿಟ್ಟು 0 ಆಗಿರಬೇಕು. ಸೊ ಇದು ಕೊನೆ ಡಿಜಿಟಾ? ಹೌದಾ? ಇದು ಕೊನೆ ಡಿಜಿಟ್ ಅಥವಾ ಇದು ಕೊನೆ ಡಿಜಿಟ್ ಆಗಿರ್ಬೋದು, ಅಥವಾ 240 ಅಥವಾ 140. ಸೊ ಯಾವುದೇ ಆಗಿರಿದ್ರೆ ಈ ಕೊನೆ ಡಿಜಿಟ್ ನಮ್ದು ಏನಾಗಿರಬೇಕು? 0 ಆಗಿರ್ಬೇಕಂತ ಹೇಳ್ತಾವ್ರೆ. 6 to the power n. ಎನ್ನಲ್ಲಿ ಯಾವುದೇ ನ್ಯಾಚುರಲ್ ನಂಬರ್ ಹಾಕಿ 1 2 3 100 1000 ಎಷ್ಟೇ ಹಾಕಿ
ಹಾಕಿದರೆ ಕೊನೆ ನಂಬರ್ ಯಾವ್ದು ಇರಬೇಕು, ನಮ್ಮದು 0 ಇರಬೇಕು. ಹೌದಾ? ಸೊ ಕೊನೆ ನಂಬರ್ 0 ಇರಬೇಕಂದ್ರೆ ನಮ್ದು ಏನಾಗಿರಬೇಕು, ಡಿವಿಸಿಬಿಲಿಟಿ ರೂಲಲ್ಲಿ ಸ್ವಲ್ಪ ನೆನಪಿಸ್ಕೊಳ್ಳಿ. ಡಿವಿಸಿಬಿಲಿಟಿ ನಾನು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಯಾರಿಗಾದ್ರೂ ನಿಮಗೆ ಡಿವಿಸಿಬಿಲಿಟಿ ರೂಲ್ ಗೊತ್ತಾಗದೇ ಇದ್ದರೆ ಅಥವಾ ನಿಮಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಅಂದರೆ ನೀವು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೋಗಿ ನೋಡ್ಬೋದು. ಅದನ್ನು ನಾವು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ. ಹೌದಾ? ಸೊ ಏನಿದೆ ಡಿವಿಸಿಬಿಲಿಟಿ ರೂಲು? ಸೊ ಡಿವಿಸಿಬಿಲಿಟಿ ರೂಲ್ ಒಂದು ಫಾರ್ ಎಕ್ಸಾಂಪಲ್ 6 to the power n ಇದೆ. ಹೌದಾ? ಸೊ 6 to the power n ಫ್ಯಾಕ್ಟ್ರಿ ಏನಾಗುತ್ತೆ, 6 to the power n ಫ್ಯಾಕ್ಟರ್. ಸೊ 6 to the power n ಬಿಟ್ಬಿಟ್ಟು 6 ಫ್ಯಾಕ್ಟರ್ ಏನಾಗುತ್ತೆ, 2 into 3 ಸೊ 2 into 3 is 6 ಫ್ಯಾಕ್ಟರ್. ನಮಗೆ ಬೇಕಾಗಿರೋದೇನು, 6 to the power n ಫ್ಯಾಕ್ಟರ್ ಬೇಕು. ಹೌದಾ? 6 to the power n ಫ್ಯಾಕ್ಟರ್ ಬೇಕು. ಇಲ್ಲಿ ನೋಡಿ 6 to the power n ಫ್ಯಾಕ್ಟರ್ ಬೇಕಾಗಿತ್ತು. ಬಟ್ ಇಲ್ಲಿ ನಮ್ಮದು ಕೊನೆ ಡಿಜಿಟ್ಟು ಸೊ 10 ಬಿದ್ದರೆ, ಸೊ 10 ಫ್ಯಾಕ್ಟರ್ ಏನಿದೆ, 10 ಫ್ಯಾಕ್ಟರ್ ಏನಿದೆ 2 into 5 ಕರೆಕ್ಟ್. ಸೊ ಈ 2 into 5 ಅಂದರೆ ನಮ್ಗೆ ಕೊನೆ ಡಿಜಿಟ್ 0 ಬರುತ್ತೆ. ಹೌದಾ? ಅಥವಾ 100 ಇದ್ರೂ ಅಲ್ಲಿ ಬೇರೆ 2 into 5 ಅಥವಾ 20 into 50 ಈ ರೀತಿ ಬಂದ್ರಷ್ಟೇ ನಮ್ಮದು ಕೊನೆ ಡಿಜಿಟ್ 0 ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಹೌದಾ? ಸೊ ಇಲ್ಲಿ ನೋಡಿ 2 into 3 ಇದೆ, 5 ಇಲ್ಲ. ಹೌದಾ? ಸೊ 2 into 5 ಇದ್ದರೆ ಸೊ ನಮ್ದು ಕೊನೆ ಡಿಜಿಟ್ 0 ಬರುತ್ತಿತ್ತು, ನಾವು ಅದು 0ನ ಕಂಡುಹಿಡಿತಿದ್ವಿ. ಹೌದಾ? ಸೊ ಇಲ್ಲಿ ನಮ್ಮದು 2 into 3 ಇರೋದರಿಂದ ಈ ಸಂಖ್ಯೆ ಯಾವುದೇ ನಂಬರ್ ಹಾಕಿ n ಪ್ಲೇಸಲ್ಲಿ ಯಾವುದೇ ನ್ಯಾಚುರಲ್ ನಂಬರ್ ಹಾಕಿ 0 ಬರೋದಿಲ್ಲ. ಹೌದಾ? ಏನು ಬರೀತೀರಾ, ಸಿಂಪಲ್ ಪ್ರೈಮ್ ಫ್ಯಾಕ್ಟರ್ ಆಫ್ 6 to the power n is equals to, ಹೌದಾ? 6 to the power n is equals to 2 into 3 to the power n ಅಂತ ಬರೀರಿ. ಹೌದಾ? 2 into 3 to the power n ಅಂತ ಬರೆದು ನೀವೇನು ಮಾಡಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಿ ಹೇಳಬೇಕು ನೀವು, ನಾನು ಎಷ್ಟೊತ್ತನ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೌದಾ? ಇದು ಮಾತ್ರ ಬಂದರೆ ನಮಗೆ ಕೊನೆ ಡಿಜಿಟು 0 ಬರುತ್ತೆ, ಇಲ್ಲಾಂದರೆ ಬರಲ್ಲ. ಓಕೆ? ಸೊ ಏನಂತ ಬರೀಬಹುದು ನಾವು ಅದಕ್ಕೆ, ಇಟ್ ಕ್ಯಾನ್ ಬಿ ಅಬ್ಸರ್ವ್ ದಟ್ 5 is not ಇನ್ವಾಲ್ವ್ಡ್. ಇದರಲ್ಲಿ ನಮ್ದಲ್ಲಿ 5 ಬಂದಿಲ್ಲ ಅಂತ ಹೇಳಿ hence any value of 6 to the power n, ಹೌದಾ? any value of 6 to the power n will not be, ಹೌದಾ? will not be divisible by 5. ಹೌದಾ? ಸೊ 5ರಿಂದ ಏನಾದರೂ ಈ 3ರ ಬದಲಾಗಿ 5 ಇದ್ದರೆ ಅಥವಾ ಬೇರೆ ನಂಬರ್ ಇದ್ದರೆ ಅದನ್ನು ನಮ್ಮದು 6 to the power ಎಂದು ನಾವು ಕಂಡುಹಿಡಿಯಕ್ಕೆ ಟ್ರೈ ಮಾಡ್ತಿದ್ವಿ. ಬಟ್ ಇಲ್ಲಿ ಡೈರೆಕ್ಟ್ ಹೇಳ್ತೀವಿ, ಈ ಫ್ಯಾಕ್ಟರಲ್ಲಿ 5 ಇಲ್ಲ, 2 into 5 ಇಲ್ಲ. ಹಾಗಾಗಿ ನಮ್ಮದು ಡಿವಿಸಿಬಲ್ 6 to the power of n will not be divisible by 5. Therefore 6 to the power n cannot be, right? Therefore 6 to the power n cannot be ends with the 0 ಅಥವಾ end with digit 0, cannot be ends with digit 0. ಹೌದಾ? 0. ಅರ್ಥ ಆಯ್ತಾ? ಸೊ ಈ ಫ್ಯಾಕ್ಟರ್ ನೋಡಬೇಕು ನಾವು. ಯಾವುದೇ ನಂಬರ್ ಕೊಟ್ಟರೆ ನಂಬರ್ದು ಫ್ಯಾಕ್ಟರ್ ಬರೆದ್ರೆ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಯಾವುದೇ ರೀತಿ ಕೊನೆ ಡಿಜಿಟ್ 0 ಬರಬೇಕಪ್ಪ ಅಂದರೆ ಆ ಫ್ಯಾಕ್ಟರ್ ಏನಾಗಿರಬೇಕು, 2 into 5 ಆಗಿರಲೇಬೇಕು. ಹೌದಾ? ನೆಕ್ಸ್ಟ್ ಒನ್ explain why 7 into 11 into 13 plus 13 and 7 into 6 into 5 into 4 into 3 into 1 plus 5 are the composite numbers. ಹೌದಾ? ಆರ್ ದಿ ಕಾಂಪೋಸಿಟ್ ನಂಬರ್ಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಕಾಂಪೋಸಿಟ್ ನಂಬರ್? ಹೌದಾ? ವಾಟ್ ಈಸ್ ಕಾಂಪೋಸಿಟ್ ನಂಬರ್? ಸೊ ಆಲ್ರೆಡಿ ಇದು ನಾನು ಇಂಟ್ರೊಡಕ್ಷನ್ ಕ್ಲಾಸಲ್ಲೂ ಹೇಳಿದ್ದೀನಿ, ಆದರೂ ಇನ್ನೊಮ್ಮೆ ರಿವೈಸ್ ಮಾಡ್ತೀನಿ. ಹೌದಾ? ಕಾಂಪೋಸಿಟ್ ನಂಬರ್ ಅಂದರೆ ಏನು ಆ್ಯಂಡ್ ಪ್ರೈಮ್ ನಂಬರ್ ಅಂದರೆ ಏನು? ಹೌದಾ? ಪ್ರೈಮ್ ನಂಬರ್ ಅಂದರೆ ಏನು? ಸೊ ಕಾಂಪೋಸಿಟ್ ನಂಬರ್ ಅಂದರೆ ಸಿಂಪಲ್ಲು, ಯಾವುದೇ ಒಂದು ಸಂಖ್ಯೆ ಎರಡಕ್ಕಿಂತ ಹೆಚ್ಚಾಗಿ ಫ್ಯಾಕ್ಟರ್ಸ್ ಇದ್ದಿದ್ರೆ, ಹೌದಾ? ಎರಡಕ್ಕಿಂತ ಹೆಚ್ಚಾಗಿ ಫ್ಯಾಕ್ಟರ್ಸ್ ಹೊಂದಿದ್ರೆ ಅದನ್ನು ನಾವು ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಎಕ್ಸಾಂಪಲ್ ಈ 8ಅನ್ನು ತಗೊಳ್ಳಿ. 8 ಯಾವುದರಿಂದ ಡಿವೈಡ್ ಆಗುತ್ತೆ? 1ರಿಂದ ಆಗುತ್ತಾ? ಸೊ 1 ಈಸ್ ಎ ಫ್ಯಾಕ್ಟರ್ ಆಫ್ 8. ಸೊ ಮತ್ತೆ ಅದರಲ್ಲಿ 2ರಿಂದ ಆಗುತ್ತಾ? 3 ಆಗಲ್ಲ. 4ರಿಂದ ಆಗುತ್ತಾ? ಹೌದು ಸರ್, 4ರಿಂದ ಆಗುತ್ತೆ. ಮತ್ತೆ ಯಾವುದ್ರಲ್ಲಿ ಆಗುತ್ತೆ?
8ರಿಂದ ಆಗುತ್ತೆ. ಸೊ 8ರದ ಫ್ಯಾಕ್ಟರ್ಸ್ ಎಷ್ಟಿದ್ದಾವೆ? 4 ಇದ್ದಾವೆ. ಸೊ ನಾನು ಏನು ಹೇಳ್ತಿದ್ದೀನಿ, ಕಾಂಪೋಸಿಟ್ ನಂಬರ್ಸ್ಗೆ 2ಕ್ಕಿಂತ ಹೆಚ್ಚಾಗಿ, ಸೊ 2ಕ್ಕಿಂತ ಹೆಚ್ಚಾಗಿದ್ದಾವ. ಸೊ ದಿಸ್ ಈಸ್ ಕಾಲ್ಡ್ ಎ ಕಾಂಪೋಸಿಟ್ ನಂಬರ್. ಬಟ್ ಪ್ರೈಮ್ ನಂಬರ್ಗೆ ಫಾರ್ ಎಕ್ಸಾಂಪಲ್, ಪ್ರೈಮ್ ಯಾವುದು ಕಾಂಪೋಸಿಟ್ ಅಲ್ಲ ಅದು ಪ್ರೈಮ್ ಆಗಿರುತ್ತೆ. ಸೊ ಪ್ರೈಮ್ ನಂಬರ್ಗೆ ಓನ್ಲಿ 2 ಫ್ಯಾಕ್ಟರ್ ಇರಬೇಕು. ಅವು ಎಂಥ ಫ್ಯಾಕ್ಟರ್ ಇರಬೇಕು? ಒಂದು 1 ಇರಬೇಕು, ಬಿಟ್ಟರೆ ತನ್ನಷ್ಟಕ್ಕೆ ತಾನೇ ಡಿವೈಡ್ ಆಗಿರಬೇಕು, ಇಟ್ ಸೆಲ್ಫ್ ಡಿವೈಡ್ ಆಗಬೇಕು. ಹೌದಾ? 1 ಮತ್ತು 3 ಬಿಟ್ಟು ಯಾವುದಾದ್ರು ನಂಬರ್ ಡಿವೈಡ್ ಆಗುತ್ತಾ? ವೆರಿ ಗುಡ್, ಯಾವುದೇ ನಂಬರು ಡಿವೈಡ್ ಆಗಲ್ಲ. ಹೌದಾ? ಸೊ ಹಾಗಾಗಿ ಕಾಂಪೋಸಿಟ್ ನಂಬರ್ ಅಂದರೆ 2 ಫ್ಯಾಕ್ಟರ್ಕಿಂತ ಜಾಸ್ತಿ ಇರಬೇಕು. ಪ್ರೈಮ್ ನಂಬರ್ ಅಂದರೆ 1 ಅಥವಾ ತನ್ನ ನಂಬರ್ ಆಗಿಯೇ ಇರಬೇಕು. ಹೌದಾ? ಸೊ ಇದನ್ನು ಚೆಕ್ ಮಾಡೋಣ. ಇದು ಕಾಂಪೋಸಿಟ್ ನಂಬರ್ ಇದೆ, ಅದು ಯಾಕಿದೆ ಅಂತ ಕೇಳ್ತಾವ್ರೆ. ಅವರೇ ಹೇಳ್ತಾವ್ರಿ ದಿಸ್ ಈಸ್ ಕಾಂಪೋಸಿಟ್ ನಂಬರ್ ಆಲ್ರೆಡಿ. ಸೊ ಇದು ಕಾಂಪೋಸಿಟ್ ನಂಬರ್ ಅಂತ ಅವರೇ ಹೇಳ್ತಾವ್ರಿ. ಬಟ್ ಯಾಕೆ ಅದೇ ಕಾಂಪೋಸಿಟ್ ಆಗಿದೆ, ಯಾಕೆ ಪ್ರೈಮ್ ಇಲ್ಲ ಅಂತೇಳಿ ಅವ್ರ ಪ್ರಶ್ನೆ. ಹೌದಾ? ಸೊ ಯಾಕೆ ಅಂತ ನಾವು ನೋಡೋಣ. ಫಸ್ಟ್ ಒಂದು ನೋಡಿ, 7 × 11 × 13 + 13. ಹೌದಾ? ಇದಕ್ಕೆ ನಾವು ಏನು ಮಾಡ್ಬೋದು? ಯಾವ ಡಿಜಿಟ್ ಸೇಮ್ ಇವೆ? ಇವೆರಡು ಡಿಜಿಟು ಸೇಮ್ ಇವೆ. ಹೌದಾ? ಸೊ ಅದನ್ನು ಕಾಮನ್ ತಗೊಳ್ಳಿ. ಕಾಮನ್ ತಗೊಂಡು ಏನಾಗುತ್ತೆ? 7 × 11 + 1. 7 × 11 + 1. ರೈಟ್? ಓಕೆ. ಸೊ ಇದು ಏನಾಗುತ್ತೆ ಮತ್ತೆ? 13 × 77 + 1. ರೈಟ್? ಸೊ ಏನಾಗುತ್ತೆ ಆನ್ಸರು? 13 × 78. ರೈಟ್? 13 × 78. ಓಕೆ. 78 13ರ ಮಧ್ಯೆಯಲ್ಲಿ ಯಾವುದಾದ್ರು ಬರುತ್ತಾ? 13ರ ಮಧ್ಯೆಯಲ್ಲಿ ಯಾವುದಾದ್ರು ಬರುತ್ತಾ? ಎಸ್. ಸೊ ದೆನ್ ಈಸ್ ಈಕ್ವಲ್ ಟು 13 × 13 × 6. ಹೌದಾ? 13 × 78. ಹೌದಾ? ಹಾಗಾಗಿ ಇದು ಕಾಂಪೋಸಿಟ್. ಯಾಕೆ? ಇಲ್ಲಿ ನೋಡಿ 13 × 6 ಬಂದಿದೆ. ಸೊ 2 ಎಕ್ಸ್ಟ್ರಾ ಬಂದಿದೆ. ಇಲ್ಲಿ 6 ಬರದೇ ಇದ್ದರೆ, ಓನ್ಲಿ 13 ಅಷ್ಟೇ ಇದ್ದರೆ, ಅಥವಾ × 1 ಇದ್ದರೆ ಅದು ಪ್ರೈಮ್ ನಂಬರ್ ಆಗ್ತಿತ್ತು. ಇಲ್ಲಿ ಫ್ಯಾಕ್ಟ್ರ್ ಜಾಸ್ತಿ ಇದೆ. ಫ್ಯಾಕ್ಟರ್ಸ್ ಎಷ್ಟು ಇದ್ದಾವೆ? 2 ಇದಕ್ಕಿಂತ ಜಾಸ್ತಿ ಇದ್ದಾವೆ. ಹೌದಾ? ಇದನ್ನು ನಾವು 1 ಜೊತೆ ಮಲ್ಟಿಪ್ಲೈ ಮಾಡ್ಬೋದಾ? ಹೌದಾ? ಸೊ ಪ್ರೈಮ್ ನಂಬರ್ ಅಂದ್ರೆ ಏನು? 1 ಅಥವಾ 1 ಫ್ಯಾಕ್ಟರ್ ಇರಬೇಕು, ಅಥವಾ ಅದರಷ್ಟಕ್ಕೆ ಅದು ಇರಬೇಕು. ಹೌದಾ? ಸೊ ಇಲ್ಲಿ ನೋಡ್ತಾ ಇದೆ 13 ಮತ್ತು 6 2 ಫ್ಯಾಕ್ಟರ್ ಇದ್ದಾವೆ. ಹೌದಾ? ಇವು 2 ಫ್ಯಾಕ್ಟರ್ ಡಿಫ್ರೆಂಟ್ ಆಗಿರೋದ್ರಿಂದ ಸೊ ಇದು ನಮ್ಮದು ಪ್ರೈಮ್ ನಂಬರ್ ಅಲ್ಲ, ಇದು ಇಟ್ ಈಸ್ ಎ ಕಾಂಪೋಸಿಟ್ ನಂಬರು. ಹೌದಾ? ಸೊ ಇನ್ನೊಂದು ನೋಡಿ, ಇನ್ನೊಂದು ಏನಿದೆ ಇನ್ನೊಂದು ನಂಬರು? 7 × 6 × 5 × 4 × 3 × 2 × 1 + 5. ಸಾರಿ, +5. ಹೌದಾ? ಸೊ ಇಲ್ಲಿ ಏನು ಮಾಡ್ಬೋದು? ಯಾವ್ದಾವ್ದು ಕಾಮನ್ ಇದೆ ಇಲ್ಲಿ ಚೆಕ್ ಮಾಡಿ. ಕಾಮನ್ ನಂಬರ್ 5 ಕಾಮನ್ ಇದೆನಾ? ಹೌದಾ? ಸೊ ಟೇಕ್ ಅ ಕಾಮನ್ ಔಟ್ಸೈಡ್. ಹೌದಾ? 5ನ ಹೊರಗೆ ತೊಗೊಳ್ಳಿ. ಸೊ 5 ಹೊರಗೆ ತೊಗೊಂಡ್ರೆ 7 6 4 3 2 1 + 1. ಹೌದಾ? +1. ಓಕೆ. ಸೊ ಒಳಗಡೆ ಮಲ್ಟಿಪ್ಲೈ ಮಾಡಿ, ಅದನ್ನು ಒಳಗಿಂದ ಮಲ್ಟಿಪ್ಲೈ ಮಾಡಿ. 7 × 6 6 × 4 4 × 3 3 × 2 ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ? 1 7 2 7 6 42 42 × 4 ಅಗೇನ್ × 3 ಅಗೇನ್ × 2 ಎಷ್ಟು ಬರುತ್ತೆ ಆನ್ಸರು? ಎಷ್ಟು ಬರುತ್ತೆ? 1008 + 1. 1008 + 1. ಓಕೆ. ಸೊ ಇದನ್ನು ಯಾವ ರೀತಿ ಬರೀಬೋದು? 5 × 1009. ರೈಟ್? ಸೊ 2 ಫ್ಯಾಕ್ಟರ್ ಇದ್ದಾವ. ಸೊ ಇಲ್ಲಿ ಏನಿಲ್ಲ ಅಂದರೆ ಇಂಟು ಇರುತ್ತೆ, 2 ಫ್ಯಾಕ್ಟರ್ ಇದ್ದಾವ. ಸೊ ಹಾಗಾಗಿ ಇದನ್ನು ಒಂದು ಕಾಂಪೋಸಿಟ್ ನಂಬರು, ಇಟ್ಸ್ ನಾಟ್ ಎ ಪ್ರೈಮ್ ನಂಬರು. ಹೌದಾ? ನೆಕ್ಸ್ಟ್ ಒನ್ ಏನಿದೆ? ಸಿಂಪಲ್ ಕ್ವಶನ್ ನೋಡಿ, ಯಾವುದಕ್ಕೂ ಹೆದರಕ್ಕೆ ಹೋಗಬೇಡಿ. ಎಕ್ಸಾಮಲ್ಲೂ ಈ ರೀತಿ ಕೊಟ್ಟಿದ್ರೆ ಇಷ್ಟೊಂದು ದೊಡ್ಡ ಕ್ವಶನ್ ದೊಡ್ಡದಿದೆ, ಆನ್ಸರ್ ಏನೂ ಇಲ್ಲ ಅಲ್ಲಿ. ಹೌದಾ? ಸಾರಿ, ಆನ್ಸರ್ ಏನಿಲ್ಲ. ಸಿಂಪಲ್ ಆಗಿ ನೋಡಿ, ದೇರ್ ಈಸ್ ಎ ಸರ್ಕ್ಯುಲರ್ ಪಾತ್. ಹೌದಾ? ದೇರ್ ಈಸ್ ಎ ಸರ್ಕ್ಯುಲರ್ ಪಾತ್ ಅರೌಂಡ್ ಎ ಸ್ಪೋರ್ಟ್ಸ್ ಫೀಲ್ಡ್. ಸೊ ನೀವು ಆಲ್ರೆಡಿ ನೋಡಿರ್ತೀರ ಮಾರ್ನಿಂಗಲ್ಲಿ ಅಲ್ಲೋ ಅಥವಾ ನಿಮ್ಮ ಸ್ಕೂಲಲ್ಲಿ ಏನಿದೆ? ಟ್ರ್ಯಾಕ್ ಇರುತ್ತೆ. ಹೌದಾ? ಈ ರೀತಿ ಟ್ರ್ಯಾಕ್ ಇರುತ್ತೆ ನಿಮ್ಮ ಸ್ಕೂಲಲ್ಲಿ, ರನ್ನಿಂಗ್ ಟ್ರ್ಯಾಕು. ಹೌದಾ? ಈ ಸರ್ಕ್ಯುಲರ್ ಪಾತಲ್ಲಿ ಇದಾನ ರನ್ನಿಂಗ್ ಟ್ರ್ಯಾಕು? ಎಸ್, ಇಟ್ಸ್ ಎ ಸರ್ಕ್ಯುಲರ್ ಪಾತ್. ಓಕೆ, ದಿಸ್ ಇಸ್ ಅ ಸರ್ಕ್ಯುಲರ್ ಪಾತ್. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ನೋಡಿ, ಇನ್ನು ಸ್ಪೋರ್ಟ್ಸ್ ಫೀಲ್ಡ್. ಸೊ ಇದು ನಮ್ದು ರನ್ನಿಂಗ್ ಟ್ರ್ಯಾಕ್ ಇರೋದ್ರಿಂದ ಇದು ಸ್ಪೋರ್ಟ್ಸ್ ಫೀಲ್ಡಲ್ಲೇ ಇದೆ. ನೆಕ್ಸ್ಟ್ ಏನಿದೆ? ಸೋನಿಯಾ ಟೇಕ್ಸ್. ಯಾರಿದ್ದಾರೆ? ಸೋನಿಯಾ ಅನ್ನೋದೊಂದು ಹುಡುಗಿ ಇದ್ದಾಳೆ. ಹೌದಾ? ಸೋನಿಯಾ ಟೇಕ್ಸ್ 18 minutes ಟು ಡ್ರೈವ್ 1 ರೌಂಡ್. ಈ ಸೋನಿಯಾ ಅನ್ನೋ ಹುಡುಗಿ ಇದನ್ನು 1 ರೌಂಡ್ ಹಾಕೋಕ್ಕೆ, ಈ ಸೋನಿಯಾ ಅನ್ನೋ ಹುಡುಗಿ ಇದನ್ನು 1 ರೌಂಡ್ ಹಾಕೋಕ್ಕೆ 18 ನಿಮಿಷ ತಗೋತಿದ್ದಾಳೆ. ಎಷ್ಟು ನಿಮಿಷ ತಗೋತಿದ್ದಾಳೆ? 18 ನಿಮಿಷ. ಎಷ್ಟು ರೌಂಡ್ ಹಾಕೋಕ್ಕೆ? ಓನ್ಲಿ 1 ರೌಂಡ್ ಹಾಕೋಕ್ಕೆ. ಹೌದಾ? ಓನ್ಲಿ 1 ರೌಂಡ್ ಹಾಕೋಕ್ಕೆ. ಅದೇ ರೌಂಡು ವೈಲ್ ರವಿ ಟೇಕ್ಸ್, ಇನ್ನೊಬ್ಬ ಇದ್ದಾನೆ ಇಲ್ಲೇ.
ಹೌದಾ, ಸೋನಿಯಾ ಅನ್ನೋ ಹುಡುಗಿ ಮತ್ತು ರವಿ ಟೇಕ್ಸ್ 12 ಮಿನಿಟ್ಸ್ ಫಾರ್ ದಿ ಸೇಮ್ ಅಂತ ಹೇಳ್ತಾರೆ. ಸೇಮ್ ಅಂದರೆ ಇದನ್ನು ಒಂದು ರೌಂಡ್ ಅಂತ ಅರ್ಥ. ಹೌದಾ, ಸೊ ರವಿ ಅನ್ನೋನು ಇದು ಒಂದು ಸರ್ಕಲನ್ನು ಹಾಕೋಕ್ಕೆ ಎಷ್ಟು ನಿಮಿಷ ತಗೋತಾ ಇದ್ದಾನೆ? 12 ನಿಮಿಷ ತಗೋತಾ ಇದ್ದಾರೆ. ಹೌದಾ, ಸಪೋಸ್ ದೇ ಬೋತ್ ಸ್ಟಾರ್ಟ್ ಎಟ್ ದಿ ಸೇಮ್ ಪಾಯಿಂಟ್. ಇಬ್ಬರು ಒಂದೇ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಾವ್ರ, ಕರೆಕ್ಟಾ? ಇಬ್ಬರು ಒಂದೇ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಿದ್ದಾರೆ. ಓಕೆ, ಮುಂದೇನು ಕೊಡೋನೆ? ಎಟ್ ದಿ ಸೇಮ್ ಟೈಮ್. ಇಬ್ಬರು ಒಂದೇ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಾರೆ. ಎಟ್ ದಿ ಸೇಮ್ ಟೈಮ್ ಅಂದರೆ ಇಬ್ಬರು ಸೇಮ್ ಟೈಮಿಗೆ ಸ್ಟಾರ್ಟ್ ಮಾಡ್ತಾವ್ರಿ. ಫಾರ್ ಎಕ್ಸಾಂಪಲ್ 1 ನಿಮಿಷ ಆಗಿದೆ, ಇವಾಗ 9 ಗಂಟೆ ಆಗಿದೆ. 9 ಗಂಟೆಗೆ ಇಬ್ಬರು ಎಟ್ ಎ ಟೈಮ್ ಸ್ಟಾರ್ಟ್ ಮಾಡ್ತಾವ್ರಿ ಎಟ್ ದಿ ಸೇಮ್ ಪ್ಲೇಸ್. ಹೌದಾ, ನೆಕ್ಸ್ಟ್ ಆ್ಯಂಡ್ ಗೋ ಇನ್ ದಿ ಸೇಮ್ ಡೈರೆಕ್ಷನ್ ಅಂತೂ ಸೇಮ್ ಇದೆ. ಸೊ ರವಿ ಈ ರೀತಿ ಬರ್ತಿದ್ರೆ ಸೋನಿಯಾ ಹಿಂಗೆ ಹೋಗ್ತಿಲ್ಲ. ಹೌದಾ, ಸೊ ಸೋನಿಯಾ ಹಿಂಗೆ ಹೋಗ್ತಿಲ್ಲ, ಹಿಂಗೆ ಹೋದ್ರೆ ಬೇಗ ಹೋಗ್ತಿರ್ಬೋದು ಸರ್ ಅಂತ ಅನ್ಬೋದು. ಬಟ್ ಸೋನಿಯಾನು ಇದೇ ರೀತಿ ಇದೇ ಡೈರೆಕ್ಷನ್ ಬರ್ತಿದ್ದಾರೆ ಅಂದರೆ ಸೇಮು, ಕರೆಕ್ಟ್, ಸೇಮ್ ಟೈಮು ಸೇಮು, ಡೈರೆಕ್ಷನ್ನು ಸೇಮು, ಮತ್ತು ಸ್ಟಾರ್ಟಿಂಗ್ ಟೈಮಲ್ಲೂ ಸೇಮ್ ಇದೆ. ಆಫ್ಟರ್ ಹೌ ಮೆನಿ ಮಿನಿಟ್ಸ್ ವಿಲ್ ದೇ ಮೀಟ್ ಅಗೇನ್ ಎಟ್ ದಿ ಸ್ಟಾರ್ಟಿಂಗ್ ಪಾಯಿಂಟ್? ಸಿಂಪಲ್, ಯಾಲೇ ನೋಡಿ ಇಲ್ಲಿ ಸಿಂಪಲ್ ಏನಿದ್ದಾನೆ, ಹೌ ಮೆನಿ ಮಿನಿಟ್ಸ್ ವಿಲ್ ದೇ ಮೀಟ್ ಅಗೇನ್ ಎಟ್ ದಿ ಸ್ಟಾರ್ಟಿಂಗ್ ಪಾಯಿಂಟ್. ಅಂದರೆ ಇವರಿಬ್ಬರು ಹೀಗೆ ಸರ್ಕಲ್ ಹೊಡಿತಾ ಇದ್ದಾರೆ. ಹೌದಾ, ಯಾವ ಟೈಮಿಗೆ ಬಂದು ಮತ್ತೆ ಇಬ್ಬರು ಒಂದೇ ಕಡೆ ಕೂಡ್ತಾರೆ. ಬಿಕಾಸ್ ಇಲ್ಲಿ ಏನಿದೆ, ಟೈಮಿಂಗ್ ಸ್ವಲ್ಪ ಚೇಂಜಸ್ ಇವೆ. 18 ಮತ್ತು 12 ನಿಮಿಷದಲ್ಲಿ ಬರ್ತಿದ್ದಾರೆ. ಅಂದರೆ ಫಸ್ಟ್ ರೌಂಡ್ ಅಂತೂ ಬರಲ್ಲ, ಸೆಕೆಂಡ್ ರೌಂಡ್ ಅಂತೂ ಬರಲ್ಲ. ಹೌದಾ, ಯಾವ ರೌಂಡಲ್ಲಿ ಎಷ್ಟು ನಿಮಿಷ ಬಾದ ಅವರು ಮೀಟ್ ಆಗ್ತಾರೆ? 18 ನಿಮಿಷದ 12 ನಿಮಿಷ, ಮತ್ತು ಯಾವ ಟೈಮಿಗೆ ರೌಂಡ್ ಹೆಚ್ಚು ಕಮ್ಮಿ ಆಗಿರ್ಬೋದು. ಹೌದಾ, ಸೊ ಇವಳದು ಸೋನಿಯಾದ 5 ರೌಂಡ್ ಆಗಿರ್ಬೋದು ಆ್ಯಂಡ್ ರವಿದು 4 ರೌಂಡ್ ಆಗಿರ್ಬೋದು. ಹೌದಾ, ಸೊ ರೌಂಡ್ ಈಸ್ ನಾಟ್ ಎ ಮ್ಯಾಟ್ರ್, ಬಟ್ ಟೈಮಿಂಗ್ ಈಸ್ ಅ ಮ್ಯಾಟ್ರ್. ಹೌದಾ, ಸೊ ಎಷ್ಟು ಟೈಮಲ್ಲಿ ಬಂದು ಕಲಿತೀವಿ ಅಂತ. ಅದಕ್ಕಾಗಿ ನಾವು ಏನು ಕಂಡುಹಿಡಬೇಕು ಇಲ್ಲಿ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವೆರಿ ಗುಡ್, LCM. ಕರೆಕ್ಟಾ? LCMನ ಕಂಡುಹಿಡಬೇಕು. ಯಾವುದು LCM? 18 ಮತ್ತು 12ರ LCM ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಏನು ಮಾಡ್ತವ್ರೆ, ಸೋನಿಯಾ ಮತ್ತು ರವಿ ಇಬ್ಬರೂ ಎಟ್ ದಿ ಸೇಮ್ ಟೈಮಲ್ಲಿ ಸ್ಟಾರ್ಟ್ ಮಾಡ್ತಾವ್ರೆ. ಹೌದಾ, ಸೇಮ್ ಡೈರೆಕ್ಷನಲ್ಲೂ ಸ್ಟಾರ್ಟ್ ಮಾಡ್ತಾವ್ರೆ. ಡೈರೆಕ್ಷನ್ ಅಂತೂ ಚೇಂಜ್ ಮಾಡಿಲ್ಲ. ಹಾಂ, ಸ್ಟಾರ್ಟಿಂಗ್ ಪಾಯಿಂಟು ಸೇಮ್ ಇದೆ. ಅದೇ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಪ್ಲೇಸಲ್ಲಿ ಚಾಲು ಮಾಡಿದ್ದಾರೆ. ಹೌದಾ, ಈ ಪ್ಲೇಸಲ್ಲಿ ಚಾಲು ಮಾಡಿದರೆ ಇವ್ರು ಎಷ್ಟು ರೌಂಡ್ ಹೊಡಿತಾರೋ ಮ್ಯಾಟ್ರ್ ಇಲ್ಲ ನಮಗೆ. ಮತ್ತು ಇದೇ ಪ್ಲೇಸಲ್ಲಿ ಯಾವ ಟೈಮಿಗೆ ಬಂದು ರೀಚ್ ಆಗ್ತಾರೆ. ಹೌದಾ, ಯಾವ ಟೈಮಿಗೆ ಬಂದು ಆ ಟೈಮಲ್ಲಿ ರೀಚ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ಟೈಮಲ್ಲಿ ಬಂದು ರೀಚ್ ಆಗೋಕ್ಕೆ ಏನು ಕಂಡುಹಿಡಬೇಕು ನಾವು? LCM ಕಂಡುಹಿಡಬೇಕು. ಹೌದಾ, ಸೊ LCM ಕಂಡುಹಿಡಬೇಕು. ಏನಿದೆ LCM? 18 ಮತ್ತು 12. 18 ಮತ್ತು 12ರ LCM ಯಾವ ರೀತಿ ಕಂಡುಹಿಡ್ತೀವಿ? ಸೊ ನಾಮವೇದಲ್ಲೇ ಕಂಡುಹಿಡೋಣ. ಹೌದಾ, ನಾಮವೇದಲ್ಲೇ ಕಂಡುಹಿಡೋಣ. ಸೊ ಸ್ಟಾರ್ಟಿಂಗ್ ಡಿಜಿಟ್ 2ನ ರೈಟ್, 2 9 18, 2 6 12, ಮತ್ತು ಯಾವ ಮಗ್ಗೆಲ್ಲ ಹೋಗುತ್ತೆ? 2 ಮಗ್ಗೆಯಲ್ಲೇ ಒಂದೇ ಹೋಗುತ್ತೆ, ಬಟ್ 3 ಮಗ್ಗೆಯಲ್ಲಿ 2 ಹೋಗುತ್ತಾವಲ್ಲ. 3 3 9 ರೈಟ್, 3 2 6, ಮತ್ತು 2 ಬೇರೆ ಬೇರೆ ನಂಬರ್ ಇರೋದ್ರಿಂದ ಸೊ 3 ಆ್ಯಸ್ ಇಟ್ ಈಸ್, 2 1 2 ಅಗೇನ್ 3, 3 1 3, 1ಕ್ಕೆ 1. ಹೌದಾ, ಸೊ ಏನಾಯ್ತು ನಮ್ಮ LCM ಇಲ್ಲಿ? LCM ಏನಾಯಿತು ಬರ್ಕೊಳ್ಳಿ. LCM ಏನಿದೆ? 2 × 2 × 3 × 3 ಎಷ್ಟಾಗುತ್ತೆ? 2 2 4, 4 4 × 4 3 12, 12 3 36, 12 3 36. ಅಂದರೆ ಈ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ, ಇದೇ ಪಾಯಿಂಟಲ್ಲಿ ಇವ್ರು ಯಾವ ಪಾಯಿಂಟಲ್ಲಿ ಅವ್ರು ಸ್ಟಾರ್ಟ್ ಮಾಡಿದಾರೋ ಅದೇ ಪಾಯಿಂಟಲ್ಲಿ ಇಬ್ಬರು ಯಾವ ಟೈಮಿಗೆ ಮೀಟ್ ಆಗ್ತಾರೆ? ಆಫ್ಟರ್ 36 ಮಿನಿಟ್ಸ್, 36 ನಿಮಿಷದ ಭಾವ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಅವರಿಬ್ರು ಮೀಟ್ ಆಗ್ತಾರೆ. ಅರ್ಥ ಆಯ್ತಾ? ಏನಿಲ್ಲ, ಸಿಂಪಲ್. ಇಬ್ಬರು ಓಡ್ತಾ ಇದ್ದಾರೆ, ನೀವು ನಿಮ್ಮ ಫ್ರೆಂಡ್ ಅಂತ ಅನ್ಕೊಳ್ಳಿ, A ಮತ್ತು B ಅನ್ಕೋ. ಇಲ್ಲಿ ಸೋನಿಯಾ ರವಿ ಅಂತ ಕೊಟ್ಟಿದ್ದಾರೆ. ಇಬ್ಬರು ಒಂದು ಪಾಯಿಂಟಲ್ಲಿ ಸೇಮ್ ಡೈರೆಕ್ಷನ್ ಸೇಮ್ ಟೈಮಿಗಲ್ಲಿ ಸ್ಟಾರ್ಟ್ ಮಾಡ್ತಾವ್ರೆ. ಬಟ್ ಓಡೋದ್ರಲ್ಲಿ ಸ್ವಲ್ಪ ರನ್ನಿಂಗಲ್ಲಿ ಯಾರು ಹೆಚ್ಚಿದ್ದಾರೆ? ಸೋನಿಯಾ ಅನ್ನೋಳು ಸ್ವಲ್ಪ ಜಾಸ್ತಿ ಓಡ್ತಾವಳೆ 18 ನಿಮಿಷದಲ್ಲಿ. ಇಲ್ಲ, ಸೋನಿಯಾ ಅನ್ನೋಳು ಸ್ಲೋ ಓಡ್ತಾವಳೆ. 18 ನಿಮಿಷ ಜಾಸ್ತಿ ಆಯ್ತಲ್ಲ. ಸೊ ಸೋನಿಯಾ ಅನ್ನೋಳು ಏನು ಮಾಡ್ತಾವಳೆ? ಸ್ಲೋ ಓಡ್ತಾವಳೆ. ರವಿ ಅನ್ನೋನು ಸ್ವಲ್ಪ ಸ್ಪೀಡ್ ಇದ್ದಾನೆ. ಹೌದಾ, ಸೊ ಸ್ಪೀಡ್ ಓಡ್ತಿರೋದ್ರಿಂದ ಇವನು ಸ್ವಲ್ಪ ಜಾಸ್ತಿ ಆಗುತ್ತೆ ರೌಂಡ್. ಇಲ್ಲಿ ಏನು ಕೇಳ್ತಾನೆ? ಎಷ್ಟು ರೌಂಡ್ ಅಂತ ಕೇಳ್ತಿಲ್ಲ ಅವರು, ಯಾವ ಟೈಮಿಗೆ ಎಡ್ದು ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಯಾವ ಪ್ಲೇಸಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಈ ಪ್ಲೇಸಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದೇ ಪ್ಲೇಸಿಗೆ ಯಾವಾಗ ಬಂದು ಯಾವ ಟೈಮಿಗೆ ಇಬ್ಬರು ಕೂಡ್ತಾರೆ ಮತ್ತೆ ಅಗೇನ್ ಅಂತ ಅವ್ರದ್ದು ಪ್ರಶ್ನೆ. ಹೌದಾ, ಸೊ ಯಾವ ಟೈಮಿಗೆ ಬಂದು ಕೂಡ್ತಾರೆ? ಆಫ್ಟರ್ 36 ಮಿನಿಟ್ಸ್. ಹೌದಾ, ಓಕೆ. ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಮುಂದಿನ ಕಂಟಿನ್ಯೂಷನ್ ಪಾರ್ಟ್ನ ಸ್ಟಾರ್ಟ್ ಮಾಡೋಣ. ಏನಿದೆ ನೆಕ್ಸ್ಟ್ ಕ್ಲಾಸಲ್ಲಪ್ಪ ಅಂದರೆ ಸಿಂಪಲ್ಲು ಇರ್ಯಾಷನಲ್ ಬಗ್ಗೆ ಹೇಳ್ತಿದ್ದೀನಿ. ಹೌದಾ, ಸೊ √2 ಇರ್ಯಾಷನಲ್ ಯಾಕಾಗುತ್ತೆ ಸ್ವಲ್ಪ ನೀವು ನೋಡ್ಕೊಂಡು ಬನ್ನಿ. ನಿಮ್ಗೆಲ್ಲ ಅರ್ಥ ಆಗಲ್ಲ, ನಾನು ಹೇಳ್ಕೊಡ್ತೀನಿ. ಹೌದಾ, ಸೊ ಮುಂದಿನ ಕ್ಲಾಸಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು.